ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೊಂಡು ಶಬರಿಮಲೆ ಹೋಗಂಗಿದ್ರೆ ಹೋಗಿ, ಇಲ್ಲಪ್ಪ ನಾವು ತಿರ್ಕಾಸೋಕೆ ಮಾಡಕ್ ಹೋಗ್ತೀವಿ, ನಾವು ಕನ್ನಡ ಬಾವುಟ ಕಟ್ಕೊಂಡು ಹಿಂಗ್ ಮಾಡಕ್ ಹೋಗ್ತೀವಿ ಅನ್ನಂಗಿದ್ರೆ ದೇವರನ್ನೇ ಹೋಗ್ಬೇಡ, ಅವಶ್ಯಕತೆ ಇಲ್ಲ. ಅಯ್ಯಪ್ಪ ಮಾಲಾಧಾರಿಗಳು ಕನ್ನಡದ ಬಾವುಟ ಹಿಡ್ಕೊಂಡು ಹೋಗುವುದು ಸರಿಯಲ್ಲ ಅಂತ ಹೇಳುವುದು ನನ್ನ ಪ್ರಕಾರ ಸರಿಯಲ್ಲ, ಆಯ್ತಾ. ಆದರೂ ಕೂಡ ಅವರ ಮಾತಿನಲ್ಲಿ ನಿಜಾಂಶ ಹೊಂದಿತ್ತು. ಕನ್ನಡದ ಬಾವುಟ ಹಿಡ್ಕೊಂಡು ಶೋಕಿ ಮಾಡಬಾರ್ದು, ಅವಮಾನಕರವಾದ ರೀತಿಯಲ್ಲಿ ವರ್ತಿಸಬಾರ್ದು ಅಂತ ಹೇಳಿದ್ರು. ಒಳ್ಳೆಯ ವಿಚಾರ. ಆದರೆ ಅಲ್ಲಿ ಆ ರೀತಿಯ ಘಟನೆ ನಡೆದಿದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಮತ್ತೊಂದು ವಿಚಾರ ಏನು ಅಂತಂದರೆ, ಒಂದು ಮಾಧ್ಯಮದವರ ಕ್ಯಾಪ್ಷನ್ ನೋಡಿದೆ ನಾನು, ಮಸೀದಿಯ ಮುಂದೆ ಕೇಸರಿ ಬಾವುಟ ಹಾರಿಸುತ್ತಾ ಸಾಗಿದ ಹನುಮ ಮೆರವಣಿಗೆ ಅಂತ ಇತ್ತು. ಹಾಗಾದರೆ ಮಸೀದಿಯ ಮುಂದೆ ಕೇಸರಿ ಬಾವುಟ ಹಾರಿಸಬಾರ್ದ ಅಥವಾ ದೇವಸ್ಥಾನದ ಮುಂದೆ ಹಸಿರು ಬಾವುಟ ಹಾರಿಸಬಾರ್ದ? ಎಲ್ಲದಕ್ಕೂ ನಮ್ಮ ಸಂವಿಧಾನದಲ್ಲಿ ಅವಕಾಶಗಳಿದೆ. ಆದರೆ ನಮ್ಮ ಮಾಧ್ಯಮದವರು ನಮ್ಮ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನು ಅಂತಂದರೆ, ನಮ್ಮ ಧರ್ಮದ ಆಚಾರ ವಿಚಾರಗಳು ನಡೆಯುವಾಗ, ಇತರ ಧರ್ಮದ ಆರಾಧನಾ ಸ್ಥಳಗಳನ್ನು ಕಂಡಾಗ, ತಲುಪುವಾಗ ಅಲ್ಲಿ ಏನಾದರೊಂದು ವಿಶೇಷವಾದ ಗೌರವಯುತವಾದ ಸೌಹಾರ್ದಯುತವಾದ ಕಾರ್ಯಕ್ರಮಗಳು ಮಾಡುವುದು ಒಳ್ಳೆಯದಲ್ವಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ನನಗೆ ಈ ವಿಡಿಯೋ ಕ್ಲಿಪ್ನಲ್ಲಿ ಅಗೌರವಯುತವಾದ, ಅಸಾಂವಿಧಾನಿಕವಾದ, ಸೌಹಾರ್ದಕ್ಕೆ ಧಕ್ಕೆ ತರುವಂಥ ಕೆಲಸ ಕಾರ್ಯಗಳು ಯಾವುದೂ ಕೂಡ ನಡೆದೇ ಇಲ್ಲ. ಆದರೂ ಕೂಡ ನಮ್ಮ ಕೆಲವು ಮಾಧ್ಯಮದವರು ಅವರ ಒಂದೊಂದು ಕ್ಯಾಪ್ಷನ್ಗಳು, ಅವರ ಒಂದೊಂದು ವಿಡಿಯೋಗಳು ನೋಡುವಾಗ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ರೂಪದಲ್ಲಿರುತ್ತೆ ಅಲ್ವಾ? ನೀವು ಕರೆಕ್ಟಾಗಿ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೊಂಡು ಶಬರಿಮಲೆ ಹೋಗಂಗಿದ್ರೆ ಹೋಗಿ, ಇಲ್ಲಪ್ಪ ನಾವು ತಿರ್ಕಾಸೋಕೆ ಮಾಡಕ್ ಹೋಗ್ತೀವಿ, ನಾವು ಕನ್ನಡ ಬಾವುಟ ಕಟ್ಕೊಂಡು ಹಿಂಗ್ ಮಾಡಕ್ ಹೋಗ್ತೀವಿ ಅನ್ನಂಗಿದ್ರೆ ದೇವರನ್ನೇ ಹೋಗ್ಬೇಡ, ಅವಶ್ಯಕತೆ ಇಲ್ಲ. ಇಲ್ಲ ಒಂದು ಒಳ್ಳೆ ರೀತಿಯಲ್ಲಿ ದರ್ಶನಕ್ಕೆ ಹೋಗಿ, ಇಲ್ಲ ಬನ್ನಿ ಕನ್ನಡ ಪರ ಹೋರಾಟ ಮಾಡೋಣ. ಅದು ಬಿಟ್ಟು ನೀವು ಟಿಟಿಗಳ ಮೇಲೆ ಇಷ್ಟು ಶುದ್ಧ ಬಾವುಟ ಕಟ್ಕೊಂಡು 2 ಮೀಟರ್ ಬಾವುಟ ಕಟ್ಕೊಂಡು ನೀವು ಅಲ್ಲಿಗೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ ರೀ. ಅದು ನೋಡಿ ಎಷ್ಟು ಅದ್ಭುತವಾದ ಒಂದು ವ್ರತ ಅಂದ್ರೆ ಅದು 48 ದಿನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಭಜನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಬಹಳ ಅದ್ಭುತವಾಗಿ ವಿಶೇಷವಾಗಿ ವ್ರತ ಮಾಡ್ತಾರೆ. ಅದು ಇವತ್ತಿನ ಕೆಲವು ಅಯ್ಯಪ್ಪ ಸ್ವಾಮಿಗಳು ಒಂಥರ ಮಾಡ್ರನ್ ಸ್ವಾಮಿಗಳಾಗಿದ್ದಾರೆ. ನಿಜವಾಗ್ಲೂ ಯಾರು ಎಷ್ಟೋ ಜನ ನೋಡ್ತಾ ಇದೀವಿ. ಈ ರೀತಿ ಮಾಡಕ್ ಹೋಗ್ಬೇಡಿ. ಭಕ್ತಿ ಇದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ ಬನ್ನಿ, ಇಲ್ವಾ ಹೋಗಕ್ ಹೋಗ್ಬೇಡಿ, ಇಲ್ಲ ಟ್ರಿಪ್ ಮಾಡ್ಕೊಂಡ್ ಬನ್ನಿ. ಅದು ಬಿಟ್ಟು ಒಂದೇ ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ಮೇಲೆ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದೀವಿ ಅಂದ್ಮೇಲೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ ಬರ್ಬೇಕು. ಅದು ಬಿಟ್ಟು ನೀವು ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಹೋದ್ರೆ ಯಾವ ದೇವ್ರು ಕೂಡ ಒಳ್ಳೇದು ಮಾಡಲ್ಲ. ಯಾಕಂದ್ರೆ ಇವರು ಯಾವ ದೇವಸ್ಥಾನಕ್ಕೆ ಬಂದವ್ರೆ, ಇಲ್ಲ ಬಿಡು ಆ ದೇವ್ರು ಒಳ್ಳೇದು ಮಾಡುತ್ತೆ, ನಾನೇ ಒಳ್ಳೇದು ಮಾಡ್ಲಿ, ಇಲ್ಲ ಆ ದೇವ್ರು ಒಳ್ಳೇದು ಮಾಡುತ್ತೆ, ಅಲ್ಲಿಗೆ ಹೋಗವ್ರೆ ಅಂತಂದು ಹೇಳ್ಬಿಟ್ಟು ಈ ರೀತಿ ನೀವು ದೇವಸ್ಥಾನಕ್ಕೆ ಹೋಗೋವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾವ ದೇವಸ್ಥಾನ ಯಾವ ದೇವರು ಕೂಡ ಸರಿಯಾದ ರೀತಿಯಲ್ಲಿ ಆಶೀರ್ವಾದ ಮಾಡಲ್ಲ.